ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಪೂರ್ಣ ಒಳ ಮೀಸಲಾತಿ ಹೋರಾಟ ಸಮಿತಿ ಚಳ್ಳಕೆರೆ ಹೋರಾಟಗಾರರಾದ ಟಿ ವಿಜಯಕುಮಾರ್, ಡಿ ಚಂದ್ರು, ಪರಮೇಶಪ್ಪ, ಡಿ ತಿಪ್ಪೇಸ್ವಾಮಿ, ಮಾರಣ್ಣ, ಆರ್ ವೀರಭದ್ರ, ರುದ್ರಮುನಿ, ನಿಂಗಪ್ಪ, ರಾಜು ಇತರರು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡುವಂತೆ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವರು 27/3/2026ರಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. 35 ವರ್ಷಗಳ ಹೋರಾಟದ ಆಗುಹೋಗುಗಳ ಬಗ್ಗೆಯೂ ಕೂಡ ನಮ್ಮ ಕಷ್ಟ, ನೋವು, ನಲಿವುಗಳು ಸಮರ್ಪಕವಾಗಿ ಅರ್ತಿರ್ತಕ್ಕಂಥ ನಮ್ಮ ಹಿರಿಯ ಈ ಸಮಾಜದ ಆಶಾಕಿರಣಗಳು ಇವರು. ಈ ಸಂದರ್ಭದಲ್ಲಿ ಚಳ್ಳಕೆರೆಗೆ ಬಂದಿದ್ದು ಈ ಒಳ ಮೀಸಲಾತಿ ವಿಷಯ, ಈ ಚಳ್ಳಕೆರೆಯ ಸಮಸ್ತ ದಲಿತರಿಗೆ ಇವರೊಟ್ಟಿಗೆ ಮಾತಾಡುವಂಥ ಒಂದು ಸೌಭಾಗ್ಯ ಇವತ್ತು ದುಃಖಕರ ಸಂಗತಿ ಒಳಗಡೆ ನಮಗೂ ಕೂಡ ದಲಿತರಿಗೆ ಒಂದು ಸಂದರ್ಭ ಇವತ್ತು ಒದಗಿದೆ. ಈಗಾಗಲೇ ನಾವು ಹೇಳೋಂಥದ್ದು ಏನೂ ಇಲ್ಲ, ತಮಗಿಂತ ಚಿಕ್ಕವರು ತಾವು ಹಿರಿಯರು. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ ತಮ್ಮ ಗಮನಕ್ಕೆ ಸೆಳೆದಿರ್ತಕ್ಕಂಥ ವಿಷಯ, ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಬೇಕು. ತಾವುಗಳು ಈ ಸಮುದಾಯಗಳಿಗೆ ಒಂದು ಬೆಳಕನ್ನು ಕೊಡಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಮುಂದೆ ಏನು ಮೊನ್ನೆ 12ನೇ ತಾರೀಕಿಗೆ ಸರ್ಕಾರ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆಯೋ ಆ ಆಶ್ವಾಸನೆ ಮುಖಾಂತರ ಅದನ್ನು ನಮಗೆ ಉಳಿಸಿಕೊಡಬೇಕು ಅಂತೇಳಿ, ಉಳಿಸ್ಕೊಳ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಾಭಾವನೆಯನ್ನು ಇಟ್ಕೊಂಡಿದ್ವಿ. ತಾವುಗಳು ದಯಮಾಡಿ ಈ ಸಮುದಾಯಗಳನ್ನು ಅರ್ತಿರ್ತಕ್ಕಂಥವ್ರು, ಈ ಸಮುದಾಯಗಳನ್ನು ಹತ್ತಿರದಿಂದ ನೋಡಿರೋಂಥವ್ರು, ನೀವುಗಳೇ ಈ ಸಮುದಾಯ ರಾಜ್ಯದೊಳಗಡೆ ಈ ಸಮುದಾಯಕ್ಕೆ ಎಲ್ಲ ಇವುಗಳನ್ನು ಕೊಟ್ಟಿರೋಂಥವ್ರು, ತಾವು 27ನೇ ತಾರೀಕಿಗೆ ಈ ಜನಾಂಗಕ್ಕೆ ನ್ಯಾಯ ಕೊಡಿಸೋದ್ರ ಮುಖಾಂತರ ಮತ್ತೊಮ್ಮೆ ಈ ಸಮಾಜವನ್ನು ತಮ್ಮ ತೆಕ್ಕೆಗೆ ಇಟ್ಕೊಳ್ತೀರಂತೇಳಿ ಆಶಾಭಾವನೆಯಿಂದ ಈ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ. ಸರ್, ನಾನು ಚಳ್ಳಕೆರೆ ತಾಲೂಕಿನ ಬಹುದಿನ ಬೇಡಿಕೆ ಸರ್, ಒಂದು ಚಳ್ಳಕೆರೆ ರೋಲರ್ ಸ್ಟೇಷನ್ ಬೇಕಾಯ್ತು ಸರ್. ಈಗೇನು ನಮ್ಮ ದಲಿತ ಸಮುದಾಯದ ಚಳ್ಳಕೆರೆಯಲ್ಲಿ ಸ್ನೇಹಿತರುಗಳು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಏನು ಹೋರಾಟ ನಡೀತಾ ಇದೆ. ಆ ದೃಷ್ಟಿಯಲ್ಲಿ 12ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ 27ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದು ವಿಶೇಷವಾದಂಥ ಸಂಪುಟವನ್ನು ಇದಕ್ಕಾಗಿ ಕರೆದು 27ನೇ ತಾರೀಕು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ 27ನೇ ತಾರೀಕು ಬಹುಶಃ ಇದು ಅಂತಿಮವಾಗಿ ತೀರ್ಮಾನ ಆಗ್ತಿದೆ. ಸಹಕಾರವನ್ನು ಕೊಟ್ಟಿದ್ದೇವೆ, ಮುಂದೆನೂ ಕೊಡ್ತೀವಿ. ಒಳ ಮೀಸಲಾತಿಯನ್ನು ಮಾಡ್ತೇವೆ ಅಂತ ಹೇಳಿ ಚಿತ್ರದುರ್ಗ ಅಧಿವೇಶನದಲ್ಲಿ ಹೇಳಿದವನೇ ನಾನು. ಆನಂತರ ನಮ್ಮ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯ ಅಧ್ಯಕ್ಷನಾಗಿ ಆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಮಾಡುತ್ತೆ ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ಅಂತ ಹೇಳಿದವನು ನಾನು. ಹಾಗಾಗಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ. ಉಳಿಸಿಕೊಡ್ಬೇಕು ಅಂತೇಳಿ, ಉಳಿಸ್ಕೊಳ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಾಭಾವನೆಯನ್ನು ಇಟ್ಕೊಂಡಿದ್ವಿ. ತಾವುಗಳು ದಯಮಾಡಿ ಈ ಸಮುದಾಯಗಳನ್ನು ಅರ್ತಿರ್ತಕ್ಕಂಥವ್ರು, ಈ ಸಮುದಾಯಗಳನ್ನು ಹತ್ತಿರದಿಂದ ನೋಡಿರೋಂಥವ್ರು, ನೀವುಗಳೇ ಈ ಸಮುದಾಯ ರಾಜ್ಯದೊಳಗಡೆ ಈ ಸಮುದಾಯಕ್ಕೆ ಎಲ್ಲ ಇವುಗಳನ್ನು ಕೊಟ್ಟಿರೋಂಥವ್ರು, ತಾವು 27ನೇ ತಾರೀಕಿಗೆ ಈ ಜನಾಂಗಕ್ಕೆ ನ್ಯಾಯ ಕೊಡಿಸೋದ್ರ ಮುಖಾಂತರ ಮತ್ತೊಮ್ಮೆ ಈ ಸಮಾಜವನ್ನು ತಮ್ಮ ತೆಕ್ಕೆಗೆ ಇಟ್ಕೊಳ್ತೀರಂತೇಳಿ ಆಶಾಭಾವನೆಯಿಂದ ಈ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೇವೆ. ಚಳ್ಳಕೆರೆ ತಾಲೂಕಿನ ಬಹುದಿನ ಬೇಡಿಕೆ ಸರ್, ಒಂದು ಚಳ್ಳಕೆರೆ ರೋಲರ್ ಸ್ಟೇಷನ್ ಬೇಕಾಯ್ತು ಸರ್. ಈಗೇನು ನಮ್ಮ ದಲಿತ ಸಮುದಾಯದ ಚಳ್ಳಕೆರೆಯಲ್ಲಿ ಸ್ನೇಹಿತರುಗಳು ಈ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಏನು ಹೋರಾಟ ನಡೀತಾ ಇದೆ. ಆ ದೃಷ್ಟಿಯಲ್ಲಿ 12ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ 27ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟನ್ನು ಕರೆದು
ವಿಶೇಷವಾದಂಥ ಸಂಪುಟವನ್ನು ಇದಕ್ಕಾಗಿ ಕರೆದು 27ನೇ ತಾರೀಕು ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ 27ನೇ ತಾರೀಕು ಬಹುಶಃ ಇದು ಅಂತಿಮವಾಗಿ ತೀರ್ಮಾನ ಆಗಲಿದೆ ಅಂತ ಹೇಳಿ ನಾವು ಕೂಡ ಸಹಕಾರವನ್ನು ಹಿಂದೆನೂ ಕೊಟ್ಟಿದ್ದೇವೆ, ಮುಂದೆನೂ ಕೊಡ್ತೀವಿ. ಒಳ ಮೀಸಲಾತಿಯನ್ನು ಮಾಡ್ತೇವೆ ಅಂತ ಹೇಳಿ ಚಿತ್ರದುರ್ಗ ಅಧಿವೇಶನದಲ್ಲಿ ಹೇಳಿದವನೇ ನಾನು. ಆನಂತರ ನಮ್ಮ ಚುನಾವಣೆಗೆ ಮುಂಚೆ ಪ್ರಣಾಳಿಕೆ ಅಧ್ಯಕ್ಷನಾಗಿ ಆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಮಾಡುತ್ತೆ ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ಅಂತ ಹೇಳಿದವನು ನಾನು. ಹಾಗಾಗಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ.